ಒಂದು ದಿನ ಕೃಷ್ಣ ಮತ್ತು ಅರ್ಜುನ ಒಂದು ಸಣ್ಣ ಗ್ರಾಮದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಅಷ್ಟರಲ್ಲಿ ಅವರು ಒಂದು ಬಡವನನ್ನು ನೋಡಿದರು. ಅವನು ತುಂಬಾ ದುಃಖದಿಂದ ನಡೆದುಕೊಂಡು ಬರುತ್ತಿದ್ದ. ಕೃಷ್ಣ ಆ ವ್ಯಕ್ತಿಯನ್ನು ನೋಡಿ ಅವನಿಗೆ ನಾವು ಸಹಾಯ ಮಾಡಬೇಕು. ಕೃಷ್ಣನು ಮೌನವಾಗಿ ನಕ್ಕಿ ಆ ಬಡವನನ್ನು ಕರೆದು ಒಂದು ಚಿಕ್ಕ ಚಿನ್ನದ ಚೀಲ ಕೊಟ್ಟನು. ಅಯ್ಯೋ, ನಾನು ಶ್ರೀಮಂತನಾದೆ, ಇನ್ನೇನು ನನಗೆ ಕಷ್ಟ ಇಲ್ಲ. ಅವನು ಖುಷಿಯಿಂದ ಊರಿನಲ್ಲಿ ಓಡುತ್ತಾ ಮನೆ ಕಡೆಗೆ ಹೋದನು. ಆದರೆ ಅವನನ್ನು ಒಬ್ಬ ಕಳ್ಳ ದೂರದಿಂದಲೇ ಗಮನಿಸುತ್ತಿದ್ದ. ಅವನ ಬಳಿ ಚಿನ್ನ ಇದೆ, ಇದು ಇನ್ನೂ ನನ್ನದು. ಆ ರಾತ್ರಿ ಕಳ್ಳ ಅವನ ಮನೆಗೆ ನುಗ್ಗಿ ಎಲ್ಲಾ ಚಿನ್ನವನ್ನು ಕದ್ದು ಓಡಿ ಹೋದ. ಬಡವನು ಮತ್ತೆ ದುಃಖದಿಂದ ತುಂಬಿದ. ಕೃಷ್ಣ ಮತ್ತು ಅರ್ಜುನ ಅವನನ್ನು ನೋಡಿದರು. ಕೃಷ್ಣ ಅವನು ಮತ್ತೆ ಎಲ್ಲವನ್ನು ಕಳೆದುಕೊಂಡ. ಅರ್ಜುನ, ಇನ್ನೊಂದು ಅವಕಾಶ ಕೊಡೋಣ. ಈ ಬಾರಿ ಕೃಷ್ಣನು ಅವನಿಗೆ ಒಂದು ಅಮೂಲ್ಯ ವಜ್ರ ಕೊಟ್ಟನು. ಬಡವನು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಒಂದು ಮಡಕೆಯೊಳಗೆ ಮರೆ ಮಾಡಿದ. ಸ್ವಲ್ಪ ಸಮಯದ ನಂತರ ಅವನ ಹೆಂಡತಿ ಮನೆಗೆ ಬಂದು ನೀರು ತರಲು ಮಡಕೆ ಹುಡುಕುತ್ತಿದ್ದಳು. ಅವಳಿಗೆ ತಿಳಿಯದೆ ಅದೇ ಮಡಕೆಯನ್ನು ತೆಗೆದುಕೊಂಡು ನದಿಗೆ ಹೋದಳು. ನದಿಯಲ್ಲಿ ನೀರು ತುಂಬುವಾಗ ಆ ಮಡಕೆಯೊಳಗಿನ ವಜ್ರ ನಿಧಾನವಾಗಿ ಜಾರಿ ಬಿತ್ತು, ನೇರವಾಗಿ ನದಿಗೆ ಬಿತ್ತು. ಆದರೆ ಅವಳಿಗೆ ಅದು ಗೊತ್ತಾಗಲೇ ಇಲ್ಲ. ಆ ಬಡವನ ಕತೆ ಇನ್ನೂ ಮುಗಿದಿಲ್ಲ. ಮುಂದೆ ಏನಾಯ್ತು ಗೊತ್ತಾ?